ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ಬರ್ಡೇ ಟು ಯು ಹೇಳ್ತಿದ್ದಾಳೆ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಬಂಗಾರಿ. ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟೆಂಪಲ್ಗೆ ಹೋಗಬೇಕು. ಟೆಂಪಲ್ ವಿಡಿಯೋ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಎಲ್ರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷ ಹೊಸದಾಗಿ ಎಲ್ಲ ಶುರುವಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನ್ಯೂ ಇಯರ್ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಪೂಜೆನೂ ಸಹ ಬೇಗನೆ ಕಂಪ್ಲೀಟ್ ಮಾಡಿದ್ದೀನಿ. ಪೂಜೆ ಮಾಡಿ ಎಲ್ಲ ಬೇಡ್ಕೊಂಡೆ ಈ ವರ್ಷದಿಂದ ಎಲ್ಲ ಅಂದ್ಕೊಂಡಿರೋ ಕಾರ್ಯ ಎಲ್ಲ ಸಕ್ಸಸ್ ಆಗಲಿ ಅಂದ್ಕೊಂಡು ಈಗ ಟೆಂಪಲ್ಗೆ ಹೋಗ್ತಿದ್ದೀವಿ. ಯಾವ ಟೆಂಪಲ್ಲು ಅಂತ ನನಗಿನ್ನೂ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ನೋಡೋಣ ಯಾವ ಟೆಂಪಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ರಚನಾ ಸ್ಕೂಲ್ಗೆ ಹೋಗಿದ್ಲು, ಹಾಗೆಯೇ ಅವಳನ್ನ ಹಾಫ್ ಡೇ ಲೀವ್ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬರೋದು ಟೈಮಾಗಿ ಹೋಗುತ್ತೆ ಅಂತ ಅವಳದು, ಯಾಕಂದರೆ ಅವ್ರದ್ದು 1:30ಗೆ ಬಿಟ್ಬಿಡುತ್ತೆ ಸ್ಕೂಲು. ಬರೋದು ಲೇಟ್ ಆಗುತ್ತೆ ಅಂತ ಹಾಫ್ ಡೇ ಲೀವ್ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲಡ್ಡು ಈ ಥರ ರೆಡಿ ಆಗಿದ್ದಾಳೆ, ಚೆನ್ನಾಗಿ ಕಾಣ್ತಿದ್ದಾಳಲ್ವ. ರಚನೂ ಅದೇ ಕಲರ್ ಡ್ರೆಸ್ನ, ಇಬ್ರಿಗೂ ಸೇಮ್ ಮ್ಯಾಚಿಂಗ್ ಆಗೋ ಥರ ಡ್ರೆಸ್ ಹಾಕಿದ್ದೀನಿ. ಇವಳು ಮೈತ್ರ, ಇವ್ರದ್ದು ಇದು ಕಾರು. ಲಡ್ಡು ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು, ಹರಯೂರು ವೈದ್ಯನಾಥೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಾನು ಒಂದು ಸತಿನೂ ಬಂದಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ನೋಡೋಣ ಯಾವ ಥರ ದೇವಸ್ಥಾನ, ಹೇಗಿದೆ ಒಳಗಡೆ ಅಂತ. ಈ ದೇವಸ್ಥಾನ ಇಲ್ಲೇ ಇದ್ರೂ ಬಂದಿಲ್ಲ ನಾನು, ತುಮಕೂರು ಹತ್ರನೇ ಇರೋದಿದು ವೈದ್ಯನಾಥೇಶ್ವರ ದೇವಸ್ಥಾನ. ಕಾಯಿ ಎಲ್ಲ ಪೂಜೆ ಸಾಮಾನು ತೊಗೊಂಡ್ವಿ. ಈಗ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ, ಇದೆ ದೇವಸ್ಥಾನ, ಚೆನ್ನಾಗಿದೆ ಒಳಗಡೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಸ್ನಾನ ಎಲ್ಲ ನೀರೆಲ್ಲ ಹಾಕಿಸ್ಕೊಳ್ಳೋರು ಜನ, ನೀರು ಹಾಕಿಸ್ಕೊಂಡು ಎಷ್ಟೋ ದಿನ ಬಂದು ಹರಕೆ ಕಟ್ಟಿದ್ರೆ ಒಳ್ಳೆಯದಾಗುತ್ತಂತೆ. ಹೊರಗಡೆ ಫೋನೆಲ್ಲ ಅಲೋ ಇಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೊರಗಡೆ ಇರುವಂಥದ್ದನ್ನು ವಿಡಿಯೋ ಮಾಡಿದ್ದೀನಿ. ತುಂಬ ಪವರ್ಫುಲ್ ದೇವಸ್ಥಾನ ಇದು, ಅಂತಾರೆ ಶಿವನ ದೇವಸ್ಥಾನ ಇದು. ನೋಡ್ಬೋದು, ಚೆನ್ನಾಗಿದೆ. ಒಳಗಡೆ ಏನೋ ಅಷ್ಟೇ, ಆಚೆ ಕಡೆನೂ ಅಷ್ಟೇ. ಆ ಕ್ಲೈಮೇಟು ಅದಕ್ಕೂ ಸಖತ್ತಾಗಿದೆ. ಒಂದು ಸತಿ ವಿಸಿಟ್ ಕೊಡಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಾನು ಒಂದು ಸತಿ ಬಂದಿರಲಿಲ್ಲ, ಬಂದು ಚೆನ್ನಾಗೇ ಆಯಿತು. ಇನ್ನೊಂದು ಸತಿ ಬರೋದಕ್ಕೂ ಅನುಕೂಲ ಆಯಿತು. ಫೈನಲಿ ದೇವಸ್ಥಾನದ ಒಳಗಡೆ ಹೋಗಿ ಆ ದೇವಸ್ಥಾನ ಅರ್ಚನೆ ಎಲ್ಲ ಮಾಡಿಸ್ಕೊಂಡು, ಹೊರಗಡೆನೂ ಈ ಥರ ಲಕ್ಷ್ಮೀ ದೇವಸ್ಥಾನ ಇದೆ. ಎಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೊರಟ್ವಿ. ಒಂದು ಸ್ವಲ್ಪ ತಲೆನೇ ದೇವಸ್ಥಾನದ ಒಳಗಡೆ ಕೂತಿದ್ವಿ. ಲಡ್ಡು, ನಾನು, ನಮ್ಮ ಮನೆಯವರು ಎಲ್ಲನೂ ಸ್ವಲ್ಪ ಕೂತಿದ್ದು. ಅಲ್ಲಿಂದ ನಾವು ಹೊರಟಿದ್ದು ಅಲ್ಲೇ ಇರುವಂತಹ ಕೆಳಗಡೆ, ಅಂದರೆ ಭೂಮಿ ಒಳಗಡೆ ಇರುವಂತಹ ಒಂದು ದೇವಸ್ಥಾನ ಇದೆ, ಅದೇ ಉದ್ಭವ ಆಗಿರುತ್ತೆ ಅಂತ ಹೇಳ್ತಿದ್ರು. ನೋಡೋಣ ಅಂತ ಅಲ್ಲಿಂದ ಹೊರಟ್ವಿ. ಶಿವನ ದೇವಸ್ಥಾನ ಇದೂ. ಲಿಂಗ ಮತ್ತು ಮುಂದ್ಗಡೆ ಬಸವಣ್ಣ ಇದೆಯಂತೆ, ಅದೇ ಉದ್ಭವ ಆಗಿದೆ ಅಂತೆ ಭೂಮಿ ಒಳಗಡೆ. ಅದಕ್ಕೆ ಅರ್ಚನೆ ಪೂಜೆ ಎಲ್ಲ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂದರು. ಈಗ ಹೊರಟಿದ್ದೀನಿ, ನೋಡೋಣ ಹೇಗಿದೆ ಅಂತ. ನೋಡ್ಬಿಡು, ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಒಳಗಡೆ ಹೋಗ್ತಾ ಇದ್ದೀನಿ. ನಮ್ಮ ಲಡ್ಡು, ರಚನಾ ಎಲ್ಲ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಆಚೆ ಕರ್ಕೊಬಂದಿರೋದಕ್ಕೆ. ಅಲ್ಲೇ ಒಂದು ಸ್ವಲ್ಪ ಆಟ ಆಡಿದ್ರು. ಎಲ್ಲ ನೀರಲ್ಲೆಲ್ಲ ಕಮಲ ಎಲ್ಲ ಅಳ್ಳಿತ್ತು, ಲೋಟಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಸ್ಕೊಂಡು, ನೋಡಿ ತೋರಿಸ್ತಾ ಇದ್ದೀನಿ. ಇದು ಕೆಳಗಡೆ, ಭೂಮಿ ಕೆಳಗಡೆ ಇರುವಂಥದ್ದು ಬಸವಣ್ಣ, ಹಾಗೆ ಶಿವಲಿಂಗ ನೋಡ್ಬೋದು. ಇದು ಅದೇ ಉದ್ಭವ ಆಗಿರೋದಂತೆ. ಅರ್ಚನೆ ಎಲ್ಲ ಒಂದು ಸ್ವಲ್ಪ ಮಾಡಿಸ್ಕೊಂಡು, ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ವರ್ಷ ಹೊಸದಾಗಿ ಎಲ್ಲ ನಾವು ಅಂದ್ಕೊಂಡಿರೋ ಕಾರ್ಯ ಸಕ್ಸಸ್ ಆಗ್ಲಪ್ಪ ದೇವ್ರೆ ಅಂತ ಬೇಡ್ಕೊಂಡ್ವಿ. ಇದು ನಾನು ನೋಡಿರೋದು ತುಂಬ ಮೊಬೈಲಲ್ಲಿ ನೋಡಿದ್ದೆ ಅನಿಸುತ್ತೆ, ಫಸ್ಟ್ ಟೈಮ್ ನಾನು ಇದನ್ನು ನೋಡ್ತಾ ಇರೋದು. ಅಲ್ಲಿಂದ ನಾವು ಹೊರಟಿದ್ದು ಅನ್ನದಾಸೋಹಕ್ಕೆ. ಪ್ರಸಾದ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ನಾವು ಹೋಗಿರೋದು ಆಗಲೇ 2 o'clock ಆಗಿತ್ತು. ಪ್ರಸಾದ ನಡೀತಾ ಇತ್ತು, ಹಾಗಾಗಿ ಒಳಗಡೆ ಹೋಗ್ತಾ ಇದ್ದೀನಿ. ಪ್ರಸಾದ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಮೊಬೈಲಲ್ಲಿ. ನೋಡೋಣ, ನಾವು ಪ್ರಸಾದ ಮಾಡೋಣ ಅಂದ್ಕೊಂಡು ಹೊರಟ್ವಿ. ಫೈನಲಿ ಪ್ರಸಾದ ಎಲ್ಲ ಚೆನ್ನಾಗಿತ್ತು. ಪ್ರಸಾದ ಎಲ್ಲ ಮುಗಿಸ್ಕೊಂಡು ಈಗ ನಾವು ಮನೆ ಕಡೆಗೆ ಹೋಗಬೇಕು. ತುಂಬ ಟೈಮ್ ಆಗೋಗುತ್ತೆ, ಇಲ್ಲ ಅಂದರೆ. ಇಲ್ಲಿಂದ ನಾವು ದೇವಸ್ಥಾನದಿಂದ ಹೊರಟಿದ್ದೀವಿ. ತುಂಬಾ ಖುಷಿ ಆಯಿತು ನನಗೆ ಹೊಸ ವರ್ಷದಲ್ಲಿ ಈ ಥರ ಓಡಾಡೋದು, ಬೇಡ್ಕೊಳ್ಳೋದು ದೇವ್ರ ಹತ್ರ. ಯಪ್ಪ, ಈ ವರ್ಷದಿಂದ ನಂಗೆ ಒಳ್ಳೇದಾಗಲಿ, ನಾವು ಅಂದ್ಕೊಂಡಿರೋ ಕಾರ್ಯ ಎಲ್ಲ ನೆರವೇರಲಿ ಅಂತ ಬೇಡ್ಕೊಳ್ಳೋದು ಏನೋ ಒಂಥರ ಖುಷಿ ಅನಿಸುತ್ತೆ. ಅಲ್ಲಿ ಕ್ಲೈಮೇಟ್ಗೂ ಅದಕ್ಕೂ ಏನು ಬಿಸಿಲಿರಲಿಲ್ಲ, ಚೆನ್ನಾಗಿತ್ತು ಕ್ಲೈಮೇಟು. ಕಾರಲ್ಲೇ ಹೋಗಿ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು
ಮನೆ ಹತ್ರ ಬರ್ತೀನಿ, ನಿಯರ್ ಹಿಂಗೆ ಮನೆ ಹತ್ರ ಇದ್ದೀವಿ. ಈಗ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಮಕ್ಕಳೆಲ್ಲ ದೇವ್ರ ಪ್ರಸಾದ ಬಾಳೆಹಣ್ಣೆಲ್ಲ ತಿಂತಾ ಇದ್ದಾರೆ. ಹಾಯ್ ಮಾಡಿಬಿಟ್ಟು ಹಾಯ್. ಓಕೆ, ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಂಡವರೆಗೂ ವಿಡಿಯೋ ನೋಡಿದ್ದಕ್ಕೆ ಲಾಸ್ಟಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.